ಸಂತೋಷ ಪಡುವಂಥ ವಿಚಾರ. ಏಕೆಂದರೆ BK ಹರಿಪ್ರಸಾದ್ ಸಾಹೇಬರು ತುಂಬ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿರೋಂಥ ವ್ಯಕ್ತಿ. ಹಾಗೂ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಈ ದಿನ ನಮ್ಮ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾನು ಈ ಮೂಲಕ ತಿಳಿಸೋದೇನಂತಂದರೆ, ನಮ್ಮ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂಥ ಒಂದು ಕೋವಿಡ್ ದುರಂತದಲ್ಲಿ 36 ಜನ ಅಸುನೀಗಿದಾಗ ಅವರಿಗೆ ನಮ್ಮ ಸರ್ಕಾರ ಇಲ್ಲದೆ ಇದ್ರೂ ಆ ಟೈಮಲ್ಲಿ ನಮ್ಮ DK ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಏನಂತ ಹೇಳಿದರು ಅಂತಂದರೆ, ಅಲ್ಲಿ ಜನಗಳಿಗೆ ನಿಮಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸುವ ಕೆಲಸವನ್ನು ನಾವು ನಮ್ಮ ಸರ್ಕಾರ ಬಂದ ಕಾಲದಲ್ಲಿ ನಾವು ಮಾಡ್ತೀವಿ ಅಂತ ಏನು ಹೇಳಿದರು, ಅದರಂತೆ ಕೊಟ್ಟ ಮಾತನ್ನು ನಮ್ಮ ಸರ್ಕಾರ ಉಳಿಸ್ಕೊಂಡಿದೆ. ನಮ್ಮ DK ಸಾಹೇಬರು ಅದರಂತೆಯೇ ಬಂದು ಗುಂಡ್ಲುಪೇಟೆಯಲ್ಲಿ ಇವತ್ತು ಆ ಸತ್ತಂಥ ಕುಟುಂಬದ 36 ಜನರಿಗೂ ಕೂಡ ಸರ್ಕಾರಿ ಉದ್ಯೋಗವನ್ನು ಕೊಡೋದರಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. 5 ಗ್ಯಾರಂಟಿ ಯೋಜನೆಯನ್ನು ನಮ್ಮ ಸರ್ಕಾರ ನೀಡಿತು. ಅದರಲ್ಲಿ ಬಡವರಿಗೆ 2,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತು. ಅದು ಎಷ್ಟು ಅನುಕೂಲ ಆಗಿದೆ ಅಂತಂದರೆ, ತನ್ನ ಒಂದು ಚೀಟಿ ಕಟ್ಟಬೇಕು ಅಂತಂದ್ರು ಹೆಂಗಸರು ಏನಂತಾರೆ ಅಂದರೆ, ಸಿದ್ದರಾಮಯ್ಯ ಅವ್ರ ದುಡ್ಡು ಬರ್ತಿದೆ, DK ಶಿವಕುಮಾರ್ ಸಾಹೇಬ್ರ ದುಡ್ಡು ಬರ್ತಿದೆ, ಇವತ್ತು ನಾನು ಸಂಘವನ್ನು ಕಟ್ತೀನಿ, ನನ್ನ ಮಕ್ಕಳಿಗೆ ಸ್ಕೂಲ್ ಬ್ಯಾಗನ್ನು ಕೊಡಿಸ್ತೀನಿ, ನಮಗೆ ಬೇಕಾದಂಥ ಸಾಮಾನನ್ನು ನಾವು ಕೊಂಡ್ಕೋತೀವಿ ಅಂತ ಹೇಳಿ ತುಂಬ ಜನಕ್ಕೆ ನಮ್ಮ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ. ಹಾಗೆ ನಮ್ಮ ಸರ್ಕಾರ ಮತ್ತೆ 28ಕ್ಕೂ ನಮ್ಮ ಸರ್ಕಾರನೇ ಬರಬೇಕು, ಬರೆಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಕೂಡ ಸನ್ಮಾನ ಮಾಡಿದ್ರು, ಏನು ಹೇಳ್ತೀರಿ ಸರ್? ತುಂಬ ಖುಷಿಯಾಗುತ್ತೆ ಸರ್, ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ DK ಸಾಹೇಬರು ಏನಂತಂದರೆ, ಕಾರ್ಯಕರ್ತರನ್ನ ಅವರು ಚೆನ್ನಾಗಿ ಗಮನಿಸ್ಕೋತಾರೆ. ಅವರು ಒಂದು ವಿದ್ಯಾರ್ಥಿ ಸಂಘದಿಂದ ಬಂದಿರೋದ್ರಿಂದ, ಪ್ರತಿ ಹಂತವಾಗಿ ಅವರು ಬೆಳ್ಕೊಂಡು ಬಂದಿರೋದ್ರಿಂದ ಕಾರ್ಯಕರ್ತರ ಮೇಲೆ ಅವ್ರಿಗೆ ತುಂಬ ವಿಶ್ವಾಸ ಇದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಹೆದರುವ ಅಗತ್ಯ ಇಲ್ಲ. ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಎಂದಿಗೂ ಅವರು ಕೈ ಬಿಡೋಲ್ಲ ಅನ್ನೋ ಮಾತನ್ನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಸರ್.